ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಎಲ್ಲರೂ ಹೋಗೋಣ ಅಂತ ಹೊರಗಡೆ ಹೊರಟಿದೀವಿ. ಹಾಯ್ ಅಶು. ಹಾಯ್. ಎಲ್ಲಿಗೆ ಹೋಗ್ತಿದೀವಿ? ಪಯಣ ಮ್ಯೂಸಿಯಂ. ನಾವು ಮೈಸೂರಲ್ಲಿರೋ ಪಯಣ. ಮೈಸೂರಲ್ಲಿ ಇದೆಯಾ ಅದು? ಮೈಸೂರಿಂದ 12 ಕಿಲೋಮೀಟರ್. ಒಟ್ನಲ್ಲಿ ಮೈಸೂರು ರೋಡ್ ಅಲ್ಲ, ಮೈಸೂರು ರೋಡಲ್ಲಿರೋ ಪಯಣ ಮ್ಯೂಸಿಯಂಗೆ ಹೋಗ್ತಿದೀವಿ. ನಮ್ಮ ಮನೆಯವ್ರಿಗೆ ಕಾರ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಕಾರ್ ಕಲೆಕ್ಷನ್ಗಳು ತುಂಬಾ ಇದೆಯಂತೆ. ಹಳೆ ಕಾಲದ್ದು ವಿಂಟೇಜ್ ಕಾರ್ಗಳು ಆ ತರದ್ದು ನೋಡ್ಕೊಬರೋಣ. ಆಮೇಲೆ ಹಳೆ ಕಾಲದ ಐಟಮ್ಸ್ಗಳದ್ದು ಮ್ಯೂಸಿಯಂ ಇದೆಯಂತೆ, ಅಲ್ಲೇ ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಹೊರಟಿದೀವಿ. ನಿಮ್ಗೂ ತೋರಿಸ್ತೀನಿ, ಬನ್ನಿ ಹೊರಡೋಣ. ನಾವು ಇಲ್ಲೇ ಚನ್ನಪಟ್ಟಣದಲ್ಲಿ ತಿಂಡಿ ತಿಂತಾ ಇದ್ದೀವಿ. ನಾನು ಪೇಪರ್ ಪ್ಲೇನ್ ದೋಸೆ ಹೇಳಿದ್ದೆ, ನೋಡಿ ನನಗೆ ಶಾಕ್ ಆಯಿತು. ಇಷ್ಟು ಉದ್ದ ದೋಸೆನ ನಾನು ಫಸ್ಟ್ ಟೈಮ್ ನೋಡಿದ್ದು ತಿಂದಿದ್ದು, ಬಟ್ ಆರಾಮಾಗಿ ಒಬ್ಬರು ತಿನ್ಬೋದು. ಮೈಸೂರು ಹೈವೇ ಅಂತೂ ತುಂಬ ಚೆನ್ನಾಗಿದೆ. ಲೆಫ್ಟ್ ರೈಟ್ ಎರಡು ಸೈಡು ಕೂಡ ಗ್ರೀನರಿ ಚೆನ್ನಾಗಿದೆ. ಈ ರೋಡ್ ನೋಡೋಕ್ಕೆ ಚೆನ್ನಾಗಿದೆ. ಈ ಥರ ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ಮಧ್ಯ ಚೀಪೆಕಾಯಿ, ಮಾವಿನಕಾಯಿ ಸಿಗುತ್ತಲ್ಲ, ಅದನ್ನು ತಗೊಂಡು ತಿನ್ಕೊಂಡು ಹೋದರೆ ಏನೋ ಒಂಥರ ಸಮಾಧಾನ. ನೀವು ಹೀಗೆ ಮಾಡ್ತೀರಾ? ನಾವಿವಾಗ ಬಂದ್ವಿ ಪಯಣಗೆ. ಇವತ್ತು ಸಂಡೇ ಆಗಿರೋದ್ರಿಂದ ಜನ ಕೂಡ ಇದ್ದಾರೆ ತುಂಬಾನೇ. ಪಾರ್ಕಿಂಗ್ ಪ್ಲೇಸ್ ಕೂಡ ಚೆನ್ನಾಗಿದೆ. ನೋಡಿ, ಇದು ಕಾರ್ ಮ್ಯೂಸಿಯಂ ಆಗಿರೋದ್ರಿಂದ ಈ ಟೈರ್ ಆರ್ಕಿಟೆಕ್ಟ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ಆಪೋಸಿಟ್ ಟಿಕೆಟ್ ಕೌಂಟ್ ತಗೋಬೇಕು. ಪರ್ ಪರ್ಸನ್ 50 ರುಪೀಸ್. 12 ವರ್ಷ ಮಕ್ಕಳಿಗೆ ಒಳಗಡೆ ಇರೋರಿಗೆ ಫ್ರೀ ಟಿಕೆಟ್ ಇರುತ್ತೆ. ಇದು ವೀರೇಂದ್ರ ಹೆಗಡೆ ಅವ್ರ ಕಾಲೇಜ್ ಲೈಫಲ್ಲಿ ಯೂಸ್ ಮಾಡ್ತಿದ್ದಂಥ ಕಾರ್ ಇದು. ಇಲ್ಲಿ ನೋಡಿ, ಈ ಪಯಣ ಮ್ಯೂಸಿಯಂ ಹೇಗಿದೆ ಅನ್ನೋದೊಂದು ಸ್ಕೆಚ್ ಇದೆ. ಇಲ್ಲಿ ನೋಡಿ, ಚಕ್ರಗಳು ಹೇಗೆ ಬಂತು ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ಇಟ್ಟಿದ್ದಾರೆ. ಫಸ್ಟ್ ಯಾವ್ಯಾವ ರೀತಿಯಲ್ಲಿ ಬಂದಿದೆ ಅಂತ. ಇಲ್ಲಿ ಕಾರ್ಬೋರೇಟರು, 2 ಸ್ಟ್ರೋಕ್ ಇಂಜಿನು, 4 ಸ್ಟ್ರೋಕ್ ಇಂಜಿನು ಮತ್ತು ಸ್ಟೇರಿಂಗ್ ಬಾಕ್ಸು ಎಲ್ಲ ಇಟ್ಟಿದ್ದಾರೆ. ನಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಕಾರಲ್ಲೇ ಆಗಲಿ ಬೈಕಲ್ಲೇ ಆಗಲಿ ಇದು ಹೇಗಿರುತ್ತೆ ಅಂತ. ಅದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿಂದ ಗಾಡಿಗಳು ಇಟ್ಟಿದ್ದಾರೆ. ಕುದುರೆ ಗಾಡಿ, ಎತ್ತಿನ ಗಾಡಿ, ತಳ್ಳೋ ಗಾಡಿ ಎಲ್ಲ ಇಟ್ಟಿದ್ದಾರೆ. ಇಲ್ಲಿಗೆ ಮೇಯ್ನಾಗಿ ಇವಾಗಿನ ಜನ್ರೇಷನ್ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸ್ಬೇಕು. ಸಿಟಿಯಲ್ಲಿರೋ ಮಕ್ಕಳಿಗೆ ಈ ಗಾಡಿಗಳ ಬಗ್ಗೆ ಗೊತ್ತೇ ಇರಲ್ಲ. ಒಂದೊಂದು ಕಾರ್ ಮುಂದೆನೂ ಒಂದೊಂದು ಕಾರ್ ಡೀಟೇಲ್ಸ್ ಇಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರ್, ಇಯರು, ಪ್ಲೇಸು ಮತ್ತು ಇಂಜಿನು, ಟ್ರಾನ್ಸ್ಮಿಷನ್ನು, ಪವರು, ಬ್ರೇಕ್ಸು, ಸ್ಪೀಡು, ಆ ಕಾರ್ ಮುಂದೆ ಆ ಕಾರಿನ ಡೀಟೇಲ್ಸ್ ಇಟ್ಟಿದ್ದಾರೆ. ಹಳೆ ಕಾಲದ ಕಾರ್ನ ನೋಡೋಕ್ಕೆ ನಿಜಕ್ಕೂ ತುಂಬಾ ಇಂಟ್ರೆಸ್ಟ್ ಆಗಿದೆ ಮತ್ತು ನೋಡೋಕ್ಕೂ ಇಷ್ಟ ಕೂಡ ಆಗುತ್ತೆ. ಕಾರ್ ಲವರ್ಸ್ ಅಂತೂ ಮಸ್ಟ್ ವಿಸಿಟ್ ಪ್ಲೇಸ್.
ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಕಾರ್ ಲವರ್ಸ್ ಅಂದರೆ ಬಾಯ್ಸ್ ತುಂಬ ಇರ್ತಾರೆ, ಬಟ್ ಗರ್ಲ್ಸ್ ಕೂಡ ಇರ್ತಾರೆ. ಬಾಯ್ಸ್ ಡೀಪಾಗಿ ಕಾರ್ ಬಗ್ಗೆ ನೋಡ್ತಾರೆ. ಇಂಜಿನ್ ಅಂತೆ, ಸ್ಪೀಡ್ ಅಂತೆ, ಪೆಟ್ರೋಲ್ ವೇರಿಯಂಟ್ ಅಂತೆ, ಡೀಸೆಲ್ ವೇರಿಯಂಟ್ ಅಂತೆ ಅಂತ ಏನೇನೋ ನೋಡ್ತಾರೆ. ಆದರೆ ಗರ್ಲ್ಸ್ ಆ ಥರ ನೋಡಲ್ಲ. ನಮಗೆ ಕಾರ್ ಡಿಸೈನ್ ಬಗ್ಗೆ, ಕಲರ್ ಬಗ್ಗೆ ಅಷ್ಟೇ ನೋಡೋದು ನನ್ನ ಪ್ರಕಾರ. ಇಲ್ಲಿನ ಎಲ್ಲ ಕಾರು ಕ್ಲಾಸಿಕ್ ಲುಕ್ಕಾಗಿ ತುಂಬ ಚೆನ್ನಾಗಿದೆ. ಒಂದೊಂದು ಥರ ಚೆನ್ನಾಗಿದೆ. ಜನ ಕೂಡ ತುಂಬಾ ಇದ್ದರು. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸೋದೇ ಜಾಸ್ತಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇವಾಗಿನ ಕಾಲದ ಮಕ್ಕಳು ನೋಡಿ, ಬೈಕು ಕಾರು ಆ ಥರದ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಅವರು. ಇಲ್ಲಿ ಒಂದಷ್ಟು ಬೈಕ್ ಕಲೆಕ್ಷನ್ ಇದೆ. ಹಳೆ ಕಾಲ ಸ್ಕೂಟರಿಂದ ಇವಾಗಿನ ಬುಲೆಟ್ವರೆಗೂ ಇಟ್ಟಿದ್ದಾರೆ. ಮ್ಯೂಸಿಯಂ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತಿದ್ದಾರೆ ಮೇಂಟೆನೆನ್ಸ್ ಕೂಡ. ಎಲ್ಲ ಕಾರ್ನೂ ನೀಟಾಗಿ ಇದೆ. ಎಷ್ಟೇ ಜನ ಬಂದರೂ ಕ್ಲೀನೆಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಈ ಕಾರ್ ನೋಡಿ ಎಷ್ಟು ಉದ್ದ ಇದೆ ಅಂತ. ಒಂದು ಮಿನಿ ಟಿ ಅಷ್ಟು ಉದ್ದ ಇದೆ ಇದು.
ಇವಾಗ ನೋಡಿದ್ದು ನಾವು ಫಸ್ಟ್ ಫ್ಲೋರು, ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಈ ಟ್ರಕ್ ನೋಡಿ, ಮಿಲ್ಟ್ರಿ ಟ್ರಕ್ಕು. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಈ ವ್ಯಾನ್ ತುಂಬ ಕಲರ್ಫುಲ್ ಆಗಿದೆ. ಪೇಂಟಿಂಗು ಎಷ್ಟು ನೀಟಾಗಿ ಮಾಡಿದ್ದಾರೆ ಗೊತ್ತಾ. ಇದನ್ನ ಹಳೆ ಕಾಲದ ಫಿಲಮಲ್ಲೆಲ್ಲ ನೋಡ್ದಂಗೆ ನೆನಪು, ಗೊತ್ತಿಲ್ಲ ಕರೆಕ್ಟಾಗಿ.
ಇಲ್ಲಿಂದ ಹಳೆ ಕಾಲದ ಆಂಟಿಕ್ ಪೀಸ್ ಕಲೆಕ್ಷನ್ ಇದೆ ನೋಡಿ. ಹಳೆ ಕಾಲದ ವಿಗ್ರಹ, ಗಡಿಯಾರ, ಇಲ್ಲಿ ಕಾಂತಾರ ಮೂವಿದು ಬರುತ್ತಲ್ಲ ಪಂಜುರ್ಲಿ ದೇವರು, ಅದು ಇದೆ. ಇಲ್ಲಿಂದ ಇರೋದೆಲ್ಲ ಆಂಟಿಕ್ ಪೀಸ್. ಇಲ್ಲಿ ನಾವು ನೋಡದೇ ಇರೋ ಅಂಥದ್ದೆಲ್ಲ ಹಳೆ ಕಾಲದ ಐಟಮ್ಸ್ಗಳಿದೆ. ನಿಜಕ್ಕೂ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ತೋರಿಸ್ಬೇಕು ಇದನ್ನೆಲ್ಲ. ಹಳೆ ಕಾಲದಲ್ಲಿ ಯಾವ್ಯಾವ ಐಟಮ್ಸ್ನ ಯೂಸ್ ಮಾಡ್ತಿದ್ರು ಆ ಥರದ್ದೆಲ್ಲ ನಮಗೆ ನೋಡಿದಾಗ ಅನಿಸುತ್ತೆ ಈ ಥರ ಎಲ್ಲ ಇದ್ವಾ ಅಂತ. ನಾವು 19 ಕಿಡ್ಸೇ ಈ ಥರ ನೋಡಿದಾಗ ಅನಿಸುತ್ತೆ ಈ ಥರ ಇದ್ವಾ ಅಂತ. ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಅದ್ರ ಬಗ್ಗೆ ಏನು ಅಂತಲೂ ಗೊತ್ತಿರಲ್ಲ. ಅವ್ರನ್ನ ಕರ್ಕೊಬಂದು ತೋರಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ತಾಳೆಗರಿನೂ ಇಟ್ಟಿದ್ದಾರೆ. ಅಲ್ಲಿ ಇರೋದು ಓದೋಕ್ಕಂತ ಆಗೋದೇ ಇಲ್ಲ, ನಿಜವಾಗ್ಲೂ ಏನು ಅಂತ ನಮ್ಗೆ ಗೊತ್ತಾಗೋದು ಇಲ್ಲ. ಹಾಗೆ ಹಳೆ ಕಾಲದ ಪೇಪರ್ಸ್ಗಳು ಇಟ್ಟಿದ್ದಾರೆ, ಲೆಟರ್ಸ್ಗಳು ಇಟ್ಟಿದ್ದಾರೆ. ಓಲ್ಡ್ ಫ್ರಿಡ್ಜ್ ಇದು ಇದು ಹೇಳ್ಬೇಕು ನೀನು. ಹೇಳಿಲ್ಲ ಅಂದ್ರೆ ಇಲ್ಲೇ ಹೇಳಿಲ್ಲ ಅಂದ್ರೆ ಇದೆಲ್ಲ ಇದ್ರದ್ದಿರಬೇಕು. ದುಬೈದು ಇಲ್ಲಿ ಹಳೆ ಕಾಲದ ಕಾಯಿನ್ಸ್ ಬರ್ತಿದ್ದಲ್ಲ, ಪೈಸೆಗಳು, ಅದನ್ನೂ ಕೂಡ ಇಟ್ಟಿದ್ದಾರೆ. ನೋಟ್ಸ್ ಇಟ್ಟಿದ್ದಾರೆ, ಸ್ಟ್ಯಾಂಪ್ಸ್ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. 10 ರೂಪಾಯಿ ಹತ್ತಾಣಿನೂ ನೋಡಿದ್ದೀನಿ. ನಾನು 50 ಪೈಸೆದು ಚುನಾವಣೆಯಲ್ಲಿ ಇರುತ್ತಲ್ಲ, ಆವಾಗ ಅದನ್ನ ಯೂಸ್ ಮಾಡಿದ್ದೀನಿ. ಅದು ನೆನಪಿದೆ ನನಗೆ. ನೀವು ಯಾವ್ಯಾವ ಪೈಸೆನ ಯೂಸ್ ಮಾಡಿದ್ದೀರಾ ಅಂದರೆ ಅದು ಚುನಾವಣೆಯಲ್ಲಿ ಇರೋದನ್ನ ಕಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.